ಆ್ಯಕ್ಚುಲಿ ಈ ದೇವಸ್ಥಾನ ಸಾಯಿಬಾಬಂಗೋಸ್ಕರ ಎಲ್ಲ ಕಟ್ಟಿದ್ದು, ಸಾಯಿಬಾಬಾ ಭಕ್ತನಿಗೆ ಹೇಳಿ ಕಟ್ಟಿಸಿದ್ದು. ಪ್ರಭು ಶ್ರೀರಾಮಚಂದ್ರನ ವಿಗ್ರಹಗಳನ್ನ ಇಡಲಿಕ್ಕೆ, ದೇವಸ್ಥಾನ ಮಾಡಲಿಕ್ಕೆ. ಇಲ್ಲಿ ಈ ರೆಡ್ ಶರ್ಟ್ ಹಾಕೊಂಡು ನಿಂತಿರೋರ ಜಾಗದಲ್ಲಿ ಇಲ್ಲಿ ಕೈ ಇಟ್ಕೊಂಡು ನಿಂತ್ಕೊಳ್ಳೋರು, ಇಲ್ಲಿ ಈ ರೋಡ್ ನೋಡ್ಕೊಂಡು. ಇಲ್ಲಿ ನೀವು ಯಾವಾಗಾದರೂ ರಶ್ ಇದ್ದಾಗ ನೀವು ಮುಖದರ್ಶನ ಮಾಡಬೇಕಾದ್ರೆ ಆರಾಮಾಗಿ ಬಂದಿಲ್ಲಿ ಮುಖದರ್ಶನ ಮಾಡ್ಬೋದು. ಇಲ್ಲಿ ಸಾಯಿಬಾಬನ ಸನ್ನಿಧಾನಕ್ಕೆ ಹೋಗ್ತಾ ಹೋಗ್ತಾ 2 ಸಾಲ್ ಸಿಗತ್ತೆ, 2 ಬ್ಯಾರಿಗೇಡ್ ಥರ, ಅಂದರೆ ಸ್ಟೀಲ್ ಪೈಪಲ್ಲಿ ಮಾಡಿದ್ದಾರೆ. ನೀವು ಒಳಗಡೆ ಲೈನಲ್ಲಿ ಬಂದರೆ ಸಾಯಿಬಾಬನ ಮುಂದೆ ಹೋಗಿ ಸಮಾಧಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಅಲ್ಲೇ ವಾಪಸ್ ಬರ್ಬೋದು. ಅಂದರೆ ಸಾಯಿಬಾಬನ ಜಾಸ್ತಿ ಹೊತ್ತು ನೋಡ್ಬೋದು. ನೀವು ಈ ಕಡೆ ಪಕ್ಕದ ಲಾಸ್ಟ್ ಲೈನಲ್ಲಿ ಹೋದರೆ ದ್ವಾರಕಾಮಾಯಿ ಮುಗಿಸ್ಕೊಂಡು ಈ ಕಡೆ ಭಾಗಕ್ಕೆ ಬಂದರೆ ನಮಗೆ ಈ ಕಡೆನೇ ಚಾವಡಿ ಇರೋವಂಥದ್ದು. ಚಾವಡಿ ಅಂತ ಹೇಳಿದ್ರೆ ನೋಡಿ, ದ್ವಾರಕಾಮಾಯಿ ಏನಿದೆ ಒಳಗಡೆ ಧ್ವನಿ ಅಂದರೆ ಭಗವಂತ ಸಾಯಿಬಾಬಾ ಹತ್ಸಿದ್ದು ಅವತ್ತು ಬೆಂಕಿ ಇವತ್ತಿಗೂ ಆರಕ್ಕೆ ಬಿಟ್ಟಿಲ್ಲ. ಅಲ್ಲೊಂದು ಬಂಡೇರಿದೆ, ಗೇಟ್ ನಂಬರ್ 4. ಯೂಶ್ವಲಾಗೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮೊಬೈಲ್ ಲಾಕರು ಇಲ್ಲೇ ಇದೆ, ಶೂ ಸ್ಟ್ಯಾಂಡು ಇಲ್ಲೇ ಇದೆ. ಇಲ್ಲಿ ಮೊಬೈಲ್ ಇದ್ದರೆ ಸಪೋಸ್ ಇಲ್ಲಿ ಇಟ್ಬಿಡ್ತೀನಿ, ಶೂ ಸ್ಟ್ಯಾಂಡ್ ಇಲ್ಲಿಡ್ತೀನಿ. ಯಾಕಂತ ಹೇಳಿದ್ರೆ ನಾವು ದರ್ಶನ ಮಾಡಿ ಎಕ್ಸಿಟ್ ಆಗೋದು ಗೇಟ್ ನಂಬರ್ 4. ನೀವು ಯಾವ ಗೇಟಲ್ಲಿ ಎಂಟ್ರಿ ಆದರೂ ಇಲ್ಲೇ ಎಕ್ಸಿಟ್ ಆಗ್ತೀರಾ. ಸೊ ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಏನಿರ್ತಾರೆ, 60 ವರ್ಷ ಮೇಲ್ಪಟ್ಟಂಥವ್ರು, ಅವ್ರ ಆಧಾರ್ ಕಾರ್ಡ್ ಎತ್ಕೊಂಡು ಬಂದರೆ ಒಂದು ಹಾರ್ಡ್ಲಿ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಆಗೋಗುತ್ತೆ. ನಾವು ಈ ಓಜಾರಿಂದ ಏನು ಬರ್ತಾ ಇದ್ದೀವಿ ಶಿರಡಿ ಕಡೆ, ರೋಡು ಸಖತ್ತಾಗಿದೆ. ಈ ಬೆಟ್ಟಗಳನ್ನ ಎಲ್ಲ, ಕಣಿವೆಗಳನ್ನೆಲ್ಲ ಕೊರೆದು ರೋಡುಗಳು ಮಾಡಿರೋವಂಥದ್ದು. ಎಲ್ಲೋ ಈ ಉತ್ತರಾಂಚಲಲ್ಲಿ ಬಂದಾಗ ಅನ್ನಿಸ್ತಾ ಇದೆ ಈ ರೋಡುಗಳು ನೋಡ್ತಾ ಇದ್ರೆ. ನೋಡಿ ಅಲ್ಲಿ, ನೋಡಿ ಅಲ್ಲಿ ಎದುರುಗೆ. ನಿಮ್ಮ ಅಪ್ಪಂಗೆ ಹೇಳ್ತಾ ಇದೀನಿ ಅದೇ ಅಂತವ್ರೆ. ಸಕ್ಕದ ಕಟ್ ಮಾಡಿ ಕೊನೆಗೆ ಅದಕ್ಕೆಲ್ಲ ಮೆಶ್ಗಳನ್ನು ಕೂಡ ಹಾಕಿದ್ದಾರೆ. ಅದು ವೈಟ್ ಬಂದಿರೋದೆಲ್ಲ ಮಳೆಲಿ ನೀರಲ್ಲಿ ಚೆನ್ನಾಗಿ ಮಾಡೋರೆ. 60 ಕಿಲೋಮೀಟರ್ ಇದೆ ಶಿರಡಿ. ಸ್ನೇಹಿತರೆ, ಶಿರಡಿ ರೀಚ್ ಆದ್ವಿ. ಸಾಯಿ ಆಶ್ರಮ್ ಭಕ್ತಿ ನಿವಾಸ್ ಹತ್ರ ಹೋಗಬೇಕು. ಸ್ಟೇ ಬುಕ್ ಆಗಿರೋದಲ್ಲಿ ಶಿರಡಿ ಒಳಗಡೆ ಬಂದಿದ್ದಾಯ್ತು. ಇಲ್ಲೇ ಹಾಕೋನಲ್ಲ, ಸಾಯಿ ಆಶ್ರಮ್ ಭಕ್ತಿ ನಿವಾಸ್ ರೈಟ್ ಅಂತ. ಇದೇ ನಾವು ಬರೋದು ಇದರಿಂದ ಅಹಮದ್ ನಗರ್ ಅಂತ ನಾಯಕವ್ರೆ, ಅಹಿಲ್ಯಾ ನಗರ್. ನಾವು ರೆಗ್ಯುಲರ್ ಆಗಿ ಇವೆಲ್ಲ ಸುತ್ತೇ ಬರ್ತೀವಿ ನೋಡಿ, ಬಿಜಾಪುರ, ಪಂಡ್ರಾಪುರ ಬಂದು. ಅದೇನೆ ಸೇಮ್ ಬಿಲ್ಡಿಂಗ್, ಸಾಯಿ ಆಶ್ರಮ್ ಭಕ್ತಿ ನಿವಾಸ್. ಹೋದ್ ಸಾರಿ ಬಸ್ಸಲ್ಲಿ ಹೋಗ್ಲಿಲ್ವಾ, ಇಲ್ಲಿಂದ ಹೋಗ್ತೀವಿ. ಸಾಯಿ ಆಶ್ರಮ್ ಭಕ್ತಿ ನಿವಾಸ್, ಸೇಮ್ ಬಿಲ್ಡಿಂಗ್. ಗಾಡಿಗಳು ಕಮ್ಮಿ ಅಲ್ವಾ ಶಿರಡಿಲಿ? ಮಂಗಳವಾರ ಅಲ್ಲ, ಬಟ್ ಬೇರೆ ಟೈಮಲ್ಲಿ ತುಂಬಾ ಕ್ರೌಡ್ ಜಾಸ್ತಿ ಇರೋದು. ಬೇರೆ ಕಡೆ ಇರ್ತಾರೆ. ಸ್ನೇಹಿತರೆ, ಟೈಮ್ ಬಂದು 6:45-7 ಗಂಟೆ. ಈಗ ರೂಮಿಂದ ಹೊರಟಿದ್ದೀವಿ ದೇವಸ್ಥಾನದ ಕಡೆ. ನೋಡಿ, ಈ ಕಡೆ ಹೋದ್ರೆ ದೇವಸ್ಥಾನ ಮುಂಭಾಗ ಗೇಟ್ 1, 6, 7, 8. ಒಂದರಲ್ಲಿ ಆರತಿ ಪಾಸ್ ಎಂಟ್ರಿ, ಗೇಟ್ ನಂಬರ್ 6ರಲ್ಲಿ ಪೇಯ್ಡ್ ಪಾಸ್ ಎಂಟ್ರಿ, 7, 8ರಲ್ಲಿ ದರ್ಶನ, ಫ್ರೀ ದರ್ಶನ. ಈ ಕಡೆ 4, 2ರಲ್ಲಿ ಮುಖದರ್ಶನ ಆಗತ್ತೆ, ಮತ್ತು ಎಕ್ಸಿಟ್ ಎಲ್ಲ ಇದೆ. ನಾವು ಇವಾಗ ದೇವಸ್ಥಾನದ ಹಿಂಭಾಗದಲ್ಲಿ ಬರ್ತಾ ಇದ್ದೀವಿ. ಇಲ್ಲೊಂದು
ಸಾಯಿ ಪಾರ್ಕ್ ಅಂತಲೂ ಮಾಡಿದ್ದಾರೆ. ಇಲ್ಲೊಂದು ಸ್ಟ್ಯಾಚ್ಯೂ ಮಾಡಿದ್ದಾರೆ ಭಾಗವಂತಂದು, ಸಾಯಿಬಾಬಂದು. ಬೆಳಗ್ಗೆ ತೋರಿಸ್ತೀನಿ ಇದನ್ನು. ಶ್ರೀ ಸಾಯಿ ಪಾಲ್ಕಿ ಗಾರ್ಡನ್ ನೋಡಿ, ಇಲ್ಲಿ ನೋಡಿ, ಇದು ಗೇಟ್ ನಂಬರ್ 4. ಯೂಶ್ವಲ್ ಆಗಿ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಮೊಬೈಲ್ ಲಾಕರು ಇಲ್ಲೇ ಇದೆ, ಶೂ ಸ್ಟ್ಯಾಂಡು ಇಲ್ಲೇ ಇದೆ. ಇಲ್ಲಿ ಮೊಬೈಲ್ ಇದ್ದರೆ ಸಪೋಸ್ ಇಲ್ಲಿ ಇಟ್ಬಿಡ್ತೀನಿ, ಶೂ ಸ್ಟ್ಯಾಂಡ್ ಇಲ್ಲಿಡ್ತೀನಿ. ಯಾಕಂತ ಹೇಳಿದ್ರೆ ನಾವು ದರ್ಶನ ಮಾಡಿ ಎಕ್ಸಿಟ್ ಆಗೋದು ಗೇಟ್ ನಂಬರ್ 4. ನೀವು ಯಾವ ಗೇಟಲ್ಲಿ ಎಂಟ್ರಿ ಆದರೂ ಇಲ್ಲೇ ಎಕ್ಸಿಟ್ ಆಗ್ತೀರಾ. ಸೊ ಬಂದಿದ ತಕ್ಷಣ ಚಪ್ಪಲಿ ಹಾಕ್ಕೊಂಡು ಆರಾಮಾಗಿ ಬರ್ಬೋದು. ಐ ಲವ್ ಸಾಯಿ ಬಾಬಾ. ಗೇಟ್ ನಂಬರ್ 4 ಬಂದು ಸಾಯಿಬಾಬಾ ದೇವಸ್ಥಾನದಿಂದ ಗುರುಸ್ಥಾನದಿಂದ ಇರೋದು. ಗುರುಸ್ಥಾನ ಅಂತ ಹೇಳಿದ್ರೆ ಸಾಯಿಬಾಬಾ ಫಸ್ಟು ಇಲ್ಲಿಗೆ ಬಂದಾಗ ಆ ಬೇವಿನ ಮರದ ಕೆಳಗೆ ಕೂತ್ಕೊಳ್ತಾರಲ್ಲ, ಆ ಬೇವಿನ ಮರನೇ ಗುರುಸ್ಥಾನ. ಆ ಬೇವಿನ ಮರದ್ದು ಏನು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಆ ಬೇವಿನೆಲ್ಲ ಕಹಿ ಇಲ್ಲ, ಇವತ್ತಿಗೂ ಸಿಹಿ. ಬಟ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ಎಲ್ಲ ಮುಟ್ಟಿ ಮರ ಎಲ್ಲ ಒಣಗಿಸ್ಬಿಟ್ಟಿದ್ರು. ಸೊ ಹಾಗಾಗಿ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ, ಒಂದು ಎಲೆ ಒಬ್ರಿಗೆ ಸಿಗ್ದಂಗೆ ಮಾಡಿಬಿಟ್ಟಿದ್ದಾರೆ. ನೋಡಿ, ಇದು ಇಲ್ಲ ಹೋಗ್ತಾ ಇರೋದು ದ್ವಾರಕಾಮಾಯಿ. ದ್ವಾರಕಾಮಾಯಿ ಕಡೆ, ದ್ವಾರಕಾಮಾಯಿ ಚಾವಡಿ ಅಂತ ಹೇಳಿ. ನೋಡಿ, ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ಭಗವಂತ ಇರ್ತಕ್ಕಂಥ ಜಾಗ, ಸಾಯಿಬಾಬನ ಸಮಾಧಿ ಇದ್ರ ಕೆಳಗೆ ಇರೋದು. ಇದೇ ಬೇವಿನ ಮರ ಗುರುಸ್ಥಾನ ನಾನು ಹೇಳ್ತಾ ಇದ್ದೆ ನೋಡಿ. ಗುರುಸ್ಥಾನ ಭಗವಂತ ಇರ್ತಕ್ಕಂಥದ್ದು ಇಲ್ಲಿ ಒಳಗೆ. ಈ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಆ್ಯಕ್ಚುಲಿ ಈ ದೇವಸ್ಥಾನ ಸಾಯಿಬಾಬಂಗೋಸ್ಕರ ಎಲ್ಲ ಕಟ್ಟಿದ್ದು, ಸಾಯಿಬಾಬಾ ಭಕ್ತನಿಗೆ ಹೇಳಿ ಕಟ್ಟಿಸಿದ್ದು. ಪ್ರಭು ಶ್ರೀರಾಮಚಂದ್ರನ ವಿಗ್ರಹಗಳನ್ನ ಇಡಲಿಕ್ಕೆ, ದೇವಸ್ಥಾನ ಮಾಡಲಿಕ್ಕೆ. ದೇವಸ್ಥಾನ ಕಟ್ತಾರೆ, ಅಷ್ಟೊತ್ತಿಗೆ ಸಾಯಿಬಾಬಾ ನನ್ನ ಟೈಮ್ ಬಂದಿದೆ ಅಂತ ಹೇಳಿ ಅವರು, ನಾನು ಹೊರಡುವಂಥ ಟೈಮ್ ಆಯಿತು ಅಂತ ಹೇಳಿ ಭಕ್ತನ ಕನಸಲ್ಲಿ ಬಂದು ನನ್ನ ಇಲ್ಲೇ ಸಮಾಧಿ ಮಾಡಿ ಅಂತ ಹೇಳಿ ಕೊನೆಗೆ ಇಲ್ಲೇ ಸಮಾಧಿ ಆಗುವಂಥದ್ದು ಭಗವಂತಂದು. ಸೊ ಹಿಂದೆ ಗುರುಸ್ಥಾನ, ಅದಾದಮೇಲೆ ಸಮಾಧಿ, ಏನು ಸಾಯಿಬಾಬನ ಸ್ಟ್ಯಾಚ್ಯೂ ನೋಡ್ತೀರಿ. ಇಲ್ಲಿ ಪಕ್ಕದಲ್ಲೇ ಮುಂದೆ ದ್ವಾರಕಾಮಾಯಿ ನೋಡಿ. ಇಲ್ಲಿ ಒಳಗಡೆ ದರ್ಶನಕ್ಕೆ ಹೋಗುವಂಥವ್ರು ಇಲ್ಲಿ ಭಗವಂತನ ಮುಂದೆ ಇದು ನೋಡಿ. ಈ ಲೈನ್ ಏನಿದೆ ದ್ವಾರಕಾಮಾಯಿ ಒಳಗಡೆ ಹೋಗುವಂಥದ್ದು. ದ್ವಾರಕಾಮಾಯಿ ಅಂತ ಹೇಳಿದ್ರೆ ಸಾಯಿಬಾಬಾ ನೆಲೆಸಿದಂಥ ಜಾಗ. ಆ ಜಾಗನ ದ್ವಾರಕಾಮಾಯಿ ಅಂತ ಹೇಳಿ ಹೇಳ್ತಾರೆ. ಇಲ್ಲೇ ಧುನಿ ಅಂತ ಇರೋದು, ಧುನಿ ರೂಮ್ ಇರೋದು. ಇಲ್ಲಿ ವಾಸ ಮಾಡ್ತಾಯಿದ್ರು ನೋಡಿ. ಇಲ್ಲಿ ಈ ರೆಡ್ ಶರ್ಟ್ ಹಾಕೊಂಡು ನಿಂತಿರೋರ ಜಾಗದಲ್ಲಿ ಇಲ್ಲಿ ಕೈ ಇಟ್ಕೊಂಡು ನಿಂತ್ಕೊಳ್ಳೋರು ಇಲ್ಲಿ, ಈ ರೋಡ್ ನೋಡ್ಕೊಂಡು. ಇಲ್ಲಿ ಅಲ್ಲಿ ಒಳಗಡೆ ಧುನಿ ಅಂತ ಇದೆ ನೋಡಿ. ದ್ವಾರಕಾಮಾಯಿ ಏನಿದೆ ಒಳಗಡೆ ಧುನಿ ಅಂದರೆ ಭಗವಂತ ಸಾಯಿಬಾಬಾ ಹತ್ಸಿದ್ದು ಅವತ್ತು ಬೆಂಕಿ ಇವತ್ತಿಗೂ ಆರಕ್ಕೆ ಬಿಟ್ಟಿಲ್ಲ. ಅಲ್ಲೊಂದು ಬಂಡೆ ಕೂಡ ಇದೆ, ಅವ್ರು ಕೂತ್ಕೊತಾ ಇದ್ದಿದ್ದು. ಅವ್ರ ವಾಸ ಇದ್ದಂಥ ಸ್ಥಳನೇ ದ್ವಾರಕಾಮಾಯಿ ಅಂತ ಹೇಳುವಂಥದ್ದು. ಅವ್ರು ಅವತ್ತು ಏನು ಹತ್ಸಿದ್ರು ಅದು ಇವತ್ತುವರೆಗೂ ಹಾಗೆ ಉರಿತಾ ಇದೆ. ಸಾಯಿಬಾಬಾ ದೇವಸ್ಥಾನ ಎಲ್ಲೇ ಮಾಡಿದ್ರು ಇಲ್ಲಿಂದ ಒಂದು ಜ್ಯೋತಿನ ತೊಗೊಂಡೋಗಿ ಅಲ್ಲಿ ಉರಿಸೋ ಅಂಥದ್ದು. ಸೊ ನಮ್ಗೆ ಇಲ್ಲಿ ಏನು ವಿಭೂತಿ ಪ್ರಸಾದ ಕೊಡ್ತಾರೆ ನೋಡಿ, ಇಲ್ಲಿ ಯಾವಾಗಲೂ ಉರಿಯುತ್ತೆ ನೋಡಿ ಧುನಿ ಅಂತ ಹೇಳಿ, ಅದರದೇ ವಿಭೂತಿ ಪ್ರಸಾದ ಕೊಡುವಂಥದ್ದು ನೋಡಿ. ಇಲ್ಲಿದೆ ನೋಡಿ ದ್ವಾರಕಾಮಾಯಿ, ಅಲ್ಲಿ ರಾಜಗೋಪುರ ಕಾಣಿಸ್ತಾ ಇದೆ ನೋಡಿ. ದ್ವಾರಕಾಮಾಯಿ ದ್ವಾರಕಾಮಾಯಿ ಮುಗಿಸ್ಕೊಂಡು ಈ ಕಡೆ ಭಾಗಕ್ಕೆ ಬಂದರೆ ನಮಗೆ ಈ ಕಡೆನೇ ಚಾವಡಿ ಇರೋವಂಥದ್ದು. ಚಾವಡಿ ಅಂತ ಹೇಳಿದ್ರೆ ಇಲ್ಲಿ ನೀವು ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡೋರು, ಅದು ಇದು ಪೂಜೆ ಬಗ್ಗೆ ಮತ್ತೊಂದ್ರ ಬಗ್ಗೆ ಚರ್ಚೆ ನಡೀತಾ ಇದ್ದಂಥ ಜಾಗ ಇದು ಚಾವಡಿ ಅಂತ ಹೇಳಿ.
ನೋಡಿ ಅಲ್ಲೋದ್ರೆ ಮುಖದರ್ಶನಕ್ಕೆ ಹೋಗ್ಬೋದು, ತೋರಿಸ್ತೀನಿ ರೀ ಅದನ್ನು. ನೋಡಿ ಇಲ್ಲಿ ಏನು ಚಾವಡಿ ಇದೆ, ಈ ಚಾವಡಿಯಿಂದ ಈ ಕಡೆ ಹೋದರೆ ನಿಮಗೆ ಈ ಸಾಯಿಬಾಬಾ ಎಲ್ಲರ ಮನೇಲೂ ಫೋಟೋ ಇರುತ್ತೆ, ಹಿಂಗೆ ಹುರ್ಕೊಂಡು ನಿಂತಿರೋದು ಅಂಥದ್ದೊಂದು ಜಾಗ ತೋರಿಸ್ತೀನಿ ಇದು ಅಂತ ಹೇಳಲಾಗತ್ತೆ. ನೋಡಿ ಆ ಹುಡುಗನ ಖುಷಿ, ಆಟ ಸಾಮಾನು ಕೊಡ್ಸಿದ್ರೆ ಪಾಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಜೊತೆಲಿ ಓದ್ತಾನ. ನೋಡಿ ಇಲ್ಲಿ ತೋರಿಸ್ತಾವ್ ನೋಡಿ ಇಲ್ಲಿ ಭಾಗ್ಯ ನೋಡಿ ಇಲ್ಲಿದೆ ನೋಡಿ ಆ ಜಾಗ, ಇಲ್ಲೇ ಚಾವಡಿ ಹತ್ರ ದ್ವಾರಕಾಮಾಯಿ ಹತ್ರ ನೋಡಿ, ಇಲ್ಲಿ ಆ ಜಾಗ ಇಲ್ಲಿದೆ ನೋಡಿ. ನೋಡಿ ಇಲ್ಲಿ ಹಾಜಿ ಅಬ್ದುಲ್ ಬಾಬಾಸ್ ಕಾಟೇಜ್ ಅಂತ, ಇಲ್ಲೂ ಬರೋರಂತೆ ಮಾತುಕತೆ ಆಡಲಿಕ್ಕೆ ಅಂದರೆ ಸಾಯಿಬಾಬನ್ ಫ್ರೆಂಡು ಅಂತ ಹೇಳ್ತಾರೆ ಅದನ್ನು. ನೋಡಿ ಇಲ್ಲಿ ಆಂಜನೇಯನ ದೇವಸ್ಥಾನ ಇದೆ, ಇಲ್ಲಿ ತುಂಬ ಹಳೇ ಆಂಜನೇಯನ ದೇವಸ್ಥಾನ. ನೀವು ಯಾವಾಗಾದರೂ ರಶ್ ಇದ್ದಾಗ ನೀವು ಮುಖದರ್ಶನ ಮಾಡಬೇಕಾದ್ರೆ ಆರಾಮಾಗಿ ಬಂದಿಲ್ಲಿ ಮುಖದರ್ಶನ ಮಾಡ್ಬೋದು. ಇಲ್ಲಿ ಮೊಬೈಲೆಲ್ಲ ಚೆಕ್ ಮಾಡಿ ಬಿಡ್ತಾರೆ ಮುಖದರ್ಶನಕ್ಕೆ. ನೋಡಿಲಿ ದಕ್ಷಿಣಮುಖಿ ಹನುಮಾನ್ ಮಂದಿರ್, ಇಲ್ಲಿ ನೀವು ಹೋದರೆ ಮುಖದರ್ಶನಕ್ಕೆ ಸ್ವಲ್ಪ ದೂರದಿಂದ ಸಾಯಿಬಾಬನ ದರ್ಶನ ಮಾಡ್ಬೋದು. ನೋಡಿ ಇಲ್ಲಿ ಮುಖದರ್ಶನ ಮಾಡಿ ಎಕ್ಸಿಟ್. ಇದು ಗೇಟ್ ನಂಬರ್ 3, ಇದು ಗೇಟ್ ನಂಬರ್ 3. ನಾವಿವಾಗ ಮೈನ್ ರೋಡ್ ಮುಂದೆ ಏನಿದೆ ಅದ್ರ ಹಿಂಭಾಗದಲ್ಲಿದ್ದೀವಿ. ನೋಡಿ ಇಲ್ಲಿ ಸಾಯಿಬಾಬಾ ಸಮಾಧಿ ಶತಾಬ್ದಿ ಮಂಟಪ ಅಂತ ಹೇಳಿ ಫಂಕ್ಷನ್ಸ್ ಮಾಡ್ತಾರೆ ಇಲ್ಲಿ. ನಾವಿವಾಗ ದೇವಸ್ಥಾನದ ಹಿಂಭಾಗದಲ್ಲಿ ಅಂದರೆ ಮೈನ್ ರೋಡು ತೋರಿಸ್ತೀನಿ. ಮೈನ್ ರೋಡ್ ಎಡಗಡೆ ಹೋದರೆ ಮೈನ್ ರೋಡ್ ಹೋಗುತ್ತೆ, ಈ ಬಲಗಡೆ ಹೋದರೆ ತಿರ್ಗಾ ಹೋಟೆಲ್ಸು ಲಾಡ್ಜಸ್ ಎಲ್ಲ ಇದೆ. ನೋಡಿ ಇವಾಗ ನಾವು ಗೇಟ್ 1 ಹಿಡಿದು ಗೇಟ್ 1, ಗೇಟ್ 6, 7, 8 ಇಷ್ಟು ಕಡೆಗೆ ಹೋಗ್ತಾ ಇದ್ದೀವಿ. ಅಂದರೆ ಮೈನ್ ರೋಡ್ ಫ್ರಂಟು ದೇವಸ್ಥಾನದ ಮುಂಭಾಗ. ಮುಂಚೆ ಎಲ್ಲ ಈ ಕಡೆ ಎಲ್ಲನೂ ಬಿಟ್ಬಿಡೋರು, ಇಲ್ಲಿಂದನೂ ಬಿಡೋರು ದರ್ಶನಕ್ಕೆ. ಒಂದೊಂದು ಸಾರಿ ಒಂದೊಂದು ಥರ ಚೇಂಜ್ ಮಾಡ್ತಾ ಇರ್ತಾರೆ. ನೋಡಿ ನೀವು ದೇವಸ್ಥಾನದ ಮುಂಭಾಗದಿಂದ ಬಂದರೆ ಒಳಗೆ ಇಲ್ಲಿ ಗೇಟ್ 2A ಅಂತ ಕಾಣಿಸ್ತಾ ಇದೆ, ದೊಡ್ಡದಾಗಿದೆ ಬೋರ್ಡು, ತೋರಿಸ್ತೀನಿ ರೀ. ನೋಡಿ ಇದು ಗೇಟ್ 2A ಸೀನಿಯರ್ ಸಿಟಿಸನ್ ಎಂಟ್ರಿ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಗೇಟ್ ಏನಿದೆ ದರ್ಶನ್ ದ್ವಾರ್. ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಏನಿರ್ತಾರೆ 60 ವರ್ಷ ಮೇಲ್ಪಟ್ಟಂಥವ್ರು, ಅವ್ರ ಆಧಾರ್ ಕಾರ್ಡ್ ಎತ್ಕೊಂಡು ಬಂದರೆ ಒಂದು ಹಾರ್ಡ್ಲಿ ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ದರ್ಶನ ಆಗೋಗುತ್ತೆ. ನೀವು ದರ್ಶನ ಮಾಡಲಿಕ್ಕೆ ನೀವು ಸ್ಪೆಷಲ್ ಪಾಸ್ ತೊಗೊಂಡ್ರು, 200 ರೂಪಾಯಿನ ಪಾಸ್ ತೊಗೊಂಡ್ರು ಕೂಡ ಗೇಟ್ 6ಇಂದ ಬಂದು ಬಳಸ್ಕೊಂಡೆಲ್ಲ ಬರಬೇಕಾಗತ್ತೆ. ಬಟ್ ಇವರಿಗೆ ಓಡಾಟನೂ ಕಮ್ಮಿ, ತೀರಾ ಹತ್ತಿರದಿಂದ ಬಿಡ್ತಾರೆ, ಬೇಗನೂ ದರ್ಶನ ಆಗತ್ತೆ. ಸೊ 2A ಅಂದರೆ ಆಧಾರ್ ಕಾರ್ಡ್ ಒಂದಿರಬೇಕು. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇವಾಗ ನಿಮ್ಮ ತಂದೆ ಇದ್ದರೆ ನೀವು ಒಬ್ಬರು ಜೊತೆಯಲ್ಲಿ ಅವ್ರನ್ನ ಕೇರ್ ಟೇಕರ್ ಥರ ಅವ್ರಿಗೂ ಕೂಡ ಫ್ರೀ ಎಂಟ್ರಿ ಇರತ್ತೆ. ನೋಡಿ ಇಲ್ಲೊಂದು ಯಾವುದು ಗೇಟ್ 2 VIPs ಎಂಟ್ರಿ ಓನ್ಲಿ. ನೋಡಿ ನಾವು ಗೇಟ್ 6, 7 ಬಂದರೆ ನೀವು ಸ್ಪೆಷಲ್ ದರ್ಶನ ಟಿಕೆಟ್ ತೊಗೊಂಡು ನೋಡಿ ಮೇಲ್ಗಡೆ ಬಂದು ಒಳಗಡೆ ಇಳಿದು ಬರಬೇಕಿಲ್ಲಿ ದರ್ಶನಕ್ಕೆ. ಆಮೇಲೆ ಎಲ್ಲ ಕಡೆನೂ ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ ಅವರೇ ಹಾಕಿರ್ತಾರೆ ದೇವಸ್ಥಾನದಿಂದ. ಮೊಬೈಲ್ ಲಾಕರ್ಸ್ ಏನಿರುತ್ತೆ, ಆ ಮೊಬೈಲ್ ಲಾಕರ್ಸು ದೇವಸ್ಥಾನ ಟ್ರಸ್ಟಿಂದ ಏನು ಮಾಡಿರ್ತೀವಿ ಅಲ್ಲೇ ಇಡಿ, ಬೇರೆ ಕಡೆ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಅವರೇ ಮಾಡಿರ್ತಾರೆ ಮೊಬೈಲ್ ಲಾಕರ್ಸ್ ಅಂತ. 5 ರೂಪೀಸು ಮೊಬೈಲ್ ಕ್ಯಾಮ್ರಾ ಲಾಕರ್. ನೋಡಿ ಇಲ್ಲೂ ಇದೆ ಮೊಬೈಲ್ ಲಾಕರ್ಸ್, ಪರ್ ಮೊಬೈಲ್ 5 ರೂಪಾಯಿ.
ಬೆಸ್ಟ್ ಏನು ಅಂತ ಹೇಳಿದ್ರೆ ಗೇಟ್ ನಂಬರ್ 4 ನೀವು ಚಪ್ಪಲ್ಲು ಮೊಬೈಲೆಲ್ಲ ಅಲ್ಲೇ ಬಿಟ್ಟು ಬಂದರೆ ನೀವು 6 ಹೋಗಿ 7 ಹೋಗಿ 8 ಹೋಗಿ ಸೀನಿಯರ್ ಸಿಟಿಸನ್ 2A ಹೋಗಿ ಎಕ್ಸಿಟ್ 4 ಆರಾಮಾಗಿ ಮಾಡಿ ಚಪ್ಪಲ್ ಹಾಕೊಂಡು ಬರ್ಬೋದು. ಹಾಗೆ ನಿಮಗೆ ಇದು ಕೊಡ್ತಾರೆ ಫ್ರೀ ಪ್ರಸಾದದ ಕೂಪನ್ನು. ನೀವು ದರ್ಶನ ಮಾಡ್ಕೊಂಡು ಬಂದಿದ ತಕ್ಷಣ ಉದಿ ಪ್ರಸಾದ ಮತ್ತು ಬೂಂದಿ ಕೊಟ್ಬಿಟ್ಟು ಅಲ್ಲೇ ಎದುರುಗಡೆನೇ ಊಟದ್ದು ಟೋಕನ್ ಕೂಡ ಕೊಡ್ತಾರೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಇದು ಮೈನ್ ರೋಡಿಗೆ ಬಂದ್ವಿ. ನೋಡಿ ಇದು ಮೈನ್ ರೋಡ್. ಇದು ಮೈನ್ ರೋಡಲ್ಲಿ ಬಂದರೆ ನಿಮಗೆ ನಾನೇನು ಹೇಳಿದೆ ನೋಡಿ, ದೇವಸ್ಥಾನದ ಮುಂಭಾಗ ಗೇಟ್ ನಂಬರ್ 4 ಆ ಕಡೆ ಇರುತ್ತೆ. ದೇವಸ್ಥಾನದ ಮುಂಭಾಗ ಇದು 6, 7, 8 ಈ ಕಡೆ ಇದೆ. 6ರಲ್ಲಿ ಪೇಯ್ಡ್ ದರ್ಶನ, 7, 8ರಲ್ಲಿ ಫ್ರೀ ದರ್ಶನ. ದರ್ಶನದ ಟೈಮು ನೀವು ಜನ ಇದ್ದಂಗೆ ಡಿಪೆಂಡ್ ಆಗತ್ತೆ, ಅದು ಹೇಳಲಿಕ್ಕೆ ಬರೋಲ್ಲ ಅದನ್ನು. ಇವತ್ತು ನಾನು ಬಂದಿರೋದು ಮಂಗಳವಾರ, ಕ್ರೌಡ್ ಕಮ್ಮಿ ಇದೆ. ಫ್ರೀ ದರ್ಶನ ಆಗಿದ್ರೆ ಹಾರ್ಡ್ಲಿ 1.25 ಗಂಟೆ. ಬಟ್ ನಾವು ಅಲ್ಲಿ ಈ ಕಡೆ ಲೈನಲ್ಲಿ ಬರಬೇಕು ಅಂತ ಹೇಳಿ ಬಂದಿದ್ದು, ಸೊ ಅದಕ್ಕೆ 1 ಅವರ್ ಆಯಿತು ಈ ಕಡೆ ಲೈನಲ್ಲಿ. ನಿಮಗೆ ಇನ್ನೊಂದೇನು ಹೇಳಬೇಕು ಅಂತ ಹೇಳಿದ್ರೆ, ಗೊತ್ತಿರೋರಿಗೆ ಮಾಡ್ತಾರಷ್ಟೇ, ಸಾಯಿಬಾಬನ ಸನ್ನಿಧಾನಕ್ಕೆ ಹೋಗ್ತಾ ಹೋಗ್ತಾ 2 ಸಾಲು ಸಿಗತ್ತೆ. 2 ಬ್ಯಾರಿಗೇಡ್ ಥರ, ಅಂದರೆ ಸ್ಟೀಲ್ ಪೈಪಲ್ಲಿ ಮಾಡಿದ್ದಾರೆ. ನೀವು ಒಳಗಡೆ ಲೈನಲ್ಲಿ ಬಂದರೆ ಸಾಯಿಬಾಬನ ಮುಂದೆ ಹೋಗಿ ಸಮಾಧಿಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ಅಲ್ಲೇ ವಾಪಸ್ ಬರ್ಬೋದು. ಅಂದರೆ ಸಾಯಿಬಾಬನ ಜಾಸ್ತಿ ಹೊತ್ತು ನೋಡ್ಬೋದು. ನೀವು ಈ ಕಡೆ ಪಕ್ಕದ ಲಾಸ್ಟ್ ಲೈನಲ್ಲಿ ಹೋದರೆ ಹಾಗೆ ಹಿಂದೆ ಗುರುಸ್ಥಾನದ ಕಡೆ ಎಕ್ಸಿಟ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಎಲ್ಲ ಒಳಗಡೆ ಲೈನಲ್ಲೇ ಬರ್ತಾರೆ. ಸೊ ಹಾಗಾಗಿ ಲೇಟ್ ಆಗುತ್ತೆ. ನಮ್ಮದೊಂದು 3/4 ಗಂಟೆ ಆಯಿತು ಅಂದ್ಕೊಳ್ಳಿ. ನೋಡಿ ಇಲ್ಲಿ ಗೇಟ್ ನಂಬರ್ 5, ಇಲ್ಲೂ ಕೂಡ ಎಕ್ಸಿಟ್ ಇದೆ. ಗೇಟ್ 4 and 5. ಇವರೆಲ್ಲ ಟೋಕನ್ ತೊಗೊಂಡು ಊಟದ ಟೋಕನ್ ತೊಗೊಂಡು ಊಟದ ಮನೆಗೆ ಹೊರಟಿದ್ದಾರೆ ಪ್ರಸಾದಾಲಯಕ್ಕೆ. ಶ್ರೀ ಸಾಯಿಬಾಬಾ ಸಮಾಧಿ ಮಂದಿರ್ ಪರಿಸರ್, ಶ್ರೀ ಸಾಯಿಬಾಬಾ ಮಂದಿರ್ ಏರಿಯಾ. ತಿರ್ಗಾ ಮುಂಭಾಗ ಬಂದ್ವಿ ನಾವು. ಒಂದು ರೌಂಡ್ ಹಾಕೊಂಡು ಬಂದೆ ಪೂರ್ತಿ ದೇವಸ್ಥಾನ ಸುತ್ತ. ನಿಮಗೇನೆಲ್ಲ ಇನ್ಫಾರ್ಮೇಷನ್ ಹೇಳ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಹೇಳಿದ್ದೀನಿ. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾನು ಅದಕ್ಕೆ ಖಂಡಿತ ಸಾಯಿಬಾಬಾ ದೇವಸ್ಥಾನದ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡ್ತೀನಿ. ಬುಕ್ಕಿಂಗ್ ಅಷ್ಟೇ, ನೀವು www.sai.org ವೆಬ್ಸೈಟಿಗೆ ಹೋದರೆ ನೋಡಿ, ಇಲ್ಲಿದೆ ನೋಡಿ ಸಾಯಿ ಪ್ರಸಾದಾಲಯ. ಸಿಕ್ಕಾಪಟ್ಟೆ ದೊಡ್ಡದು ಸಾಯಿ ಪ್ರಸಾದಾಲಯ. ನಿಮ್ಗೆ ಅಲ್ಲೇನು ಟೋಕನ್ ಕೊಟ್ಟರು, ಫ್ರೀ ಟೋಕನ್ನು, ಇಲ್ಲಿ ಬಂದು ಆ ಫ್ರೀ ಟೋಕನ್ ಕೊಟ್ಟು ಊಟ ಮಾಡ್ಬೋದು. ವೇ ಟು ಫ್ರೀ ಪ್ರಸಾದ ಭೋಜನಾಲಯ. ಆಮೇಲೆ ಇಲ್ಲಿ ಸೀಟಿಂಗು ಇದೆ. 50 ರೂಪಾಯಿ ಕೊಟ್ಟರೆ ಆ ಚೇರ್ ಮೇಲೆ ಕೂತ್ಕೊಂಡು ಊಟ ಮಾಡ್ಬೋದು. ಬಟ್ ನಿಲ್ಲಿಸಿದ್ದಾರೆ, ಟೈಮ್ ಆಗೋಯ್ತಲ್ಲ 10 ಗಂಟೆ. ಎಷ್ಟು 1000 ಜನ ಇದ್ರೂ ಊಟ ಹಾಕ್ಬೋದು ಇಲ್ಲಿ, ಅಷ್ಟು ದೊಡ್ಡದಾಗಿದೆ ಊಟದ ಹಾಲು. ಊಟದ ಹಾಲ್ ನೋಡಿ, ಸ್ವಲ್ಪ ಹಾಕೊಂಬರೋದು ನೋಡಿ. ಸಾಯಿ ಪ್ರಸಾದಾಲಯ. ಚಪಾತಿ ಬಿಸಿ ಬಿಸಿನಾ? ಚಪಾತಿ, ಸಾಗು, ಅನ್ನ, ಸಾಂಬಾರು. ಎಷ್ಟು ದೊಡ್ಡದಾಗಿದೆ ಇದು ಅಂತ ಹೇಳಿದ್ರೆ. ಪ್ರಸಾದಾಲಯ ಸಿಕ್ಕಾಪಟ್ಟೆ ದೊಡ್ಡ.
ಸಾಯಿ ಆಶ್ರಮ್ ಭಕ್ತಿ ನಿವಾಸಲ್ಲಿ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 10 ಗಂಟೆ ಆಯಿತು. ನೆನ್ನೆ ಹೇಳ್ದಂಗೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡುವಂಥದ್ದು www.sai.org.in ಏನೋ ಬರುತ್ತೆ. ಇಲ್ಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೀವು ಅದರಲ್ಲಿ ರೂಮ್ ಕೂಡ ಬುಕ್ ಮಾಡ್ಬೋದು. 250 ರೂಪಾಯಿ ಇಂಡಿಯನ್ಗೆ, ಇಂಡಿಯನ್ ಅನ್ನೋದಕ್ಕಿಂತ ನಾನ್ AC ರೂಮು, ಅದರಲ್ಲಿ ಇಂಡಿಯನ್ ಟಾಯ್ಲೆಟ್ಸ್ ಇರುತ್ತೆ. ವಯಸ್ಸಾದವ್ರು ಬೇಕು ಅಂದರೆ ವೆಸ್ಟರ್ನ್ ಬೇಕು ಅಂತ ಹೇಳಿದ್ರೆ AC ರೂಮ್ ತೊಗೊಬೇಕಾಗತ್ತೆ, ಅದು 650 ರೂಪಾಯಿ. ಸೊ ಇದಿಷ್ಟು ನೀವು ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ತಕ್ಷಣ ಸಿಗುತ್ತೆ. ಅವರು ಒಂದು ಟೈಮ್ ಸ್ಲಾಟ್ ಕೊಟ್ಟಿರ್ತಾರೆ. ಇವಾಗ 4ರಿಂದ 8 ಗಂಟೆ ಅಂತ ನನಗೆ ಟೈಮ್ ಇತ್ತು. ಆ 4ರಿಂದ 8 ಗಂಟೆ ಒಳಗಡೆ ಬರುವಂಥದ್ದು ಆ ಟೈಮ್ ಸ್ಲಾಟ್ ಫಿಕ್ಸ್ ಮಾಡಿರ್ತಾರೆ. ಸೊ ಹಾಗೆ ಇಲ್ಲೂ ಕೂಡ ಸಾಯಿ ಆಶ್ರಮ್ ಭಕ್ತಿ ನಿವಾಸ ಆಗಿರ್ಬೋದು, ಸಾಯಿ ಭಕ್ತಿ ನಿವಾಸ ಆಗಿರ್ಬೋದು, ದ್ವಾರಾವತಿ ಆಗಿರ್ಬೋದು, ಅಲ್ಲೂ ಕೂಡ ಫುಡ್ ವ್ಯವಸ್ಥೆ ಇರುತ್ತೆ. ಅಲ್ಲೇ ಕೊಡ್ತಾರೆ ಫುಡ್ಡು. ಒಂದು ಟೀ 2 ರೂಪಾಯಿ, ಕಾಫಿ 3 ರೂಪಾಯಿ, ವಾಟರ್ ಬಾಟಲ್ 10 ರೂಪಾಯಿ, ಈ ಥರ ರೀಸನಬಲ್ ಆಗಿರುತ್ತೆ. ಆಮೇಲೆ ಬೆಳಗ್ಗೆ ಹೊತ್ತು ಪೂರಿ ಬರುತ್ತೆ. ಸೊ ಇಲ್ಲ ಅಂತ ಹೇಳಿದ್ರೆ ನಾವು ಪ್ರಸಾದಾಲಯಕ್ಕೂ ಹೋಗಿ ಪ್ರಸಾದ ಮಾಡ್ಬೋದು. ಇದಾಗಿತ್ತು ನಮ್ಮ ಶಿರ್ಡಿ ಯಾತ್ರೆ. ಬನ್ನಿ ನಾವು ನೆಕ್ಸ್ಟು ಅಷ್ಟವಿನಾಯಕ ರಂಜನ್ಗಾವ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸಿಗ್ತೀನಿ ನಾನು ನಿಮಗೆ. ಒಟ್ಟಿನಲ್ಲಿ ಸಾಯಿ ಆಶ್ರಮ್ ಭಕ್ತಿ ನಿವಾಸಿಂದ ನಿಮಗೆ ದೇವಸ್ಥಾನ 1-1.5 ಕಿಲೋಮೀಟರ್ ಇದೆ. ಆಟೋಗಳು ಸಿಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ದೇವಸ್ಥಾನದ ಬಸ್ಸೇ ಇರುತ್ತೆ. ದೇವಸ್ಥಾನದ ಮುಂದೆನೇ ಡ್ರಾಪ್ ಮಾಡ್ತಾರೆ, ಫ್ರೀ ಬಸ್ಸಸ್ಸು. ದೇವಸ್ಥಾನದ ಮುಂದೆನೇ ಡ್ರಾಪ್ ಮಾಡ್ತಾರೆ. ತಿರ್ಗಾ ಅದು ಪ್ರಸಾದಾಲಯಕ್ಕೂ ಡ್ರಾಪ್ ಮಾಡ್ತಾರೆ. ಬಟ್ ಕಾಯಬೇಕು, ಜನ ಕ್ರೌಡ್ ಇದ್ದಂಗೆನೆ, ಸ್ಟ್ಯಾಂಡಿಂಗು ಆ ಥರ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಫ್ರೀ ಪಾರ್ಕಿಂಗ್ ಏನು ಲೆಫ್ಟಲ್ಲಿ ಇದೆ. ಬಟ್ ಇಲ್ಲಿಂದ ದೇವಸ್ಥಾನ ದೂರ ಇದೆ. ಇಲ್ಲೆಲ್ಲ ಮೊದಲು ಬಸ್ಸು, ಟ್ರಕ್ಕು ಎಲ್ಲ ಬರೋದು. ರಾತ್ರಿಯಲ್ಲಿ ತೋರಿಸಿದ್ದೆ, ಬಟ್ ಏನು ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ನೋಡಿ ಇಲ್ಲಿ ಬರೀ ಇವಾಗ ಕಾರು, ಸಣ್ಣ ಪುಟ್ಟ TT ಆ ಥರ ಮಾತ್ರ.